ಇದ್ರ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಬಸ್ ದರ ಏರಿಕೆ ಬಗ್ಗೆ ಕೂಡ ಸುದ್ದಿ ಬರ್ತಾ ಇದೆ. ಒಂದು ಕಡೆಗೆ ಶಕ್ತಿ ಯೋಜನೆ ಮೂಲಕ ಉಚಿತ ಗ್ಯಾರಂಟಿಗಳನ್ನು ನೀಡಲಾಗ್ತದೆ, ಇನ್ನೊಂದು ಕಡೆಗೆ ಬಸ್ ದರ ಏರಿಕೆ ಆಗ್ತಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಬಸ್ ದರ ಏರಿಕೆ ಮಾಡುವಂಥ ಪ್ರಸ್ತಾಪ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಮುಂದೆ ಪ್ರಸ್ತಾಪ ಇದೆ. ಗ್ಯಾರಂಟಿಗಳ ಪ್ರಗತಿ ಪರಿಶೀಲನೆ ವೇಳೆ ಸಿಎಂ ಡಿಕೆಗೆ ಮನವಿಯನ್ನು ಮಾಡಲಾಗಿದೆ. ಬಸ್ ದರ ಹೆಚ್ಚಳಕ್ಕೆ ಅನುಮತಿ ಕೊಡಿ ಅಂತ ಬಹುಶಃ KSRTC ಅಥವಾ ಸಾರಿಗೆ ಇಲಾಖೆ ಅಥವಾ ಸಾರಿಗೆ ನಿಗಮಗಳು ಮನವಿಯನ್ನು ಮಾಡಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಪ್ರಸಕ್ತ ಪ್ರಯಾಣ ದರ ಇದೆ, ಆದರೆ ಅದರಿಂದ ಸಾಕಷ್ಟು ಸಮಸ್ಯೆ ಇದೆ. ಹೀಗೆ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಈಗ ದರ ಏರಿಕೆ ಮಾಡ್ತಾ ಇಲ್ಲ, ಬದಲಾಗಿ ಈಗ ನಿಗಮಗಳೇನಿದೆ 5173 ಕೋಟಿ ಈಗಾಗಲೇ ಕೊರತೆ ಆಗಿದೆ ನಮಗೆ ಸಾರಿಗೆ ಇಲಾಖೆಗೆ. ಈ ಹಿನ್ನೆಲೆಯಲ್ಲಿ ದರ ಹೆಚ್ಚಳ ಮಾಡೋದ್ರಿಂದ ಆದಾಯ ಬರುತ್ತೆ. ಈಗಾಗಲೇ 5173 ಕೋಟಿ ಹಣ ಕೊರತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಹಣವನ್ನು ಬೇರೆ ಕಡೆಯಿಂದ ತೊಗೊಂಬರೋದಕ್ಕಾಗಲ್ಲ, ಸರ್ಕಾರವೇ ಅನುದಾನ ಕೊಡಬೇಕಾಗುತ್ತೆ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಅನುದಾನ ತುಂಬ ವಿಳಂಬವಾಗಿ ಕೊಟ್ಟಿದೆ. ಈ ಒಂದು ಕಾರಣಕ್ಕೋಸ್ಕರ ನಮಗೆ ಈಗ ದರ ಹೆಚ್ಚಳ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ನಿಗಮಗಳು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿವೆ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಏನಿದು ಪ್ರಸ್ತಾಪ ಇವತ್ತಿನ ಸಭೆಯಲ್ಲಿ? ಈ ಪ್ರಸ್ತಾಪ ಕೇವಲ ಉಲ್ಲೇಖ ಮಾಡಲಾಗಿದೆಯಾ ಅಥವಾ ಅಧಿಕೃತವಾಗಿ ಪ್ರಸ್ತಾಪವನ್ನು ಮಂಡನೆ ಮಾಡಲಾಗಿದೆಯಾ? ಇದಕ್ಕೇನಾದ್ರು ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಪ್ರಮೋದ್, ಇದು ಸರ್ಕಾರದ ಮುಂದೆ ಮತ್ತು ಮುಖ್ಯಮಂತ್ರಿಗಳ ಮುಂದೆ ಸಲ್ಲಿಕೆಯಾಗಿರುವಂತಹ ಪ್ರಾಥಮಿಕ ಪ್ರಸ್ತಾಪ. ಅಂದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಇಷ್ಟೇ ದರವನ್ನ ನಮಗೆ ಹೆಚ್ಚಳ ಮಾಡೋದಕ್ಕೆ ಅನುಮತಿ ಕೊಡಿ ಪ್ರಸ್ತಾಪವನ್ನ ಇಟ್ಟಿಲ್ಲ. ಆದ್ರೆ ನಿಗಮಗಳು 4 ಸಾರಿಗೆ ನಿಗಮಗಳಿಗೆ ನಷ್ಟ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಸ್ತುತ ಡೀಸೆಲ್ ದರ ಮತ್ತು ಸಿಬ್ಬಂದಿಗಳ ವೇತನ ಕೂಡ ಹೆಚ್ಚಳ ಆಗಿರೋದ್ರಿಂದಾಗಿ ಪ್ರಯಾಣಿಕರ ದರವನ್ನ ನಾವು ಹೆಚ್ಚಳ ಮಾಡಲೇಬೇಕಾಗುತ್ತೆ. ಹೀಗಾಗಿ ನಮಗೆ ಅದಕ್ಕೆ ಅನುಮತಿಯನ್ನ ಕೊಡಿ ಅನ್ನುವಂತ ಒಂದು ಪ್ರಸ್ತಾಪವನ್ನ ಇದೀಗ ಮುಖ್ಯಮಂತ್ರಿಗಳ ಎದುರು 4 ಸಾರಿಗೆ ನಿಗಮಗಳ ಪರವಾಗಿ ಇಡಲಾಗಿದೆ. ಕಳೆದ ಬಾರಿ ಟಿಕೆಟ್ ದರ ಹೆಚ್ಚಳ ಆಗಿದ್ದು 2025 ಜನವರಿ 5ನೇ ತಾರೀಕಿನಂದು. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಸಾಕಷ್ಟು ಹೆಚ್ಚಳಗಳಾಗಿದ್ದಾವೆ. ಸರ್ಕಾರ ಶಕ್ತಿ ಯೋಜನೆಯಲ್ಲಿ 4 ನಿಗಮಗಳಿಗೆ ಹಣವನ್ನ ಕೊಡ್ತಿದೆ ಅನ್ನೋದು ಸತ್ಯವಾದ್ರೂ ಕೂಡ ಡೀಸೆಲ್ ದರ ಇರ್ಬೋದು ಅಥವಾ ಬೇರೆ ವೆಚ್ಚಗಳನ್ನ 4 ನಿಗಮಗಳು ತಾವೇ ಭರಿಸಬೇಕಾಗುತ್ತೆ. ಹೀಗಾಗಿ ಸಾರಿಗೆ ನಿಗಮಗಳಿಗೆ ಬೇರೆ ಬೇರೆ ಹೆಚ್ಚಳಗಳ ಕಾರಣದಿಂದಾಗಿ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಅನ್ನುವಂಥದ್ದನ್ನ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಮತ್ತೆ 12.5% ವೇತನ ಕೂಡ ಹೆಚ್ಚಳ ಆಗಿದೆ. ಇದರಿಂದಾಗಿ ಸಾವಿರಾರು ಕೋಟಿ ಹೊರೆ ಆಗ್ತಾ ಇರೋದನ್ನ ಸರ್ಕಾರ ಭರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮತ್ತು ಸಾರಿಗೆ ನಿಗಮಗಳು ಭರಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಡೀಸೆಲ್ ದರದ ಮೇಲೆ ಹೆಚ್ಚಳ ಪ್ರತಿದಿನ ಆಗ್ತಾ ಇರೋದ್ರಿಂದಾಗಿ ಅದನ್ನ ಭರಿಸುವಂತದ್ದು ಸರ್ಕಾರದ ಕೈಯಲ್ಲಿಲ್ಲ, ಅದು ಸಾರಿಗೆ ನಿಗಮಗಳೇ ತಮ್ಮ ಆದಾಯದ ಮೂಲಗಳಿಂದ ಭರಿಸ್ಕೊಳ್ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಇದೀಗ ಒಂದು ಪ್ರಾಥಮಿಕವಾದಂತ ಪ್ರಸ್ತಾವ ಸರ್ಕಾರದ ಮುಂದೆ ಸಲ್ಲಿಕೆಯಾಗಿದೆ ಮತ್ತು ಮುಖ್ಯಮಂತ್ರಿಗಳ ಮುಂದೆಯೂ ಕೂಡ 4 ನಿಗಮಗಳ ಪರವಾಗಿ ಇವತ್ತು ಒಂದು ಪ್ರಸ್ತಾಪವನ್ನ ಮುಖ್ಯಮಂತ್ರಿಗಳ ಎದುರು ಮಂಡಿಸಲಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟ ಒಂದು ಗೋ ಅಹೆಡ್ ಅನ್ನುವಂತ ಸೂಚನೆಯನ್ನ ಕೊಟ್ರೆ ಬಹುತೇಕ 4 ನಿಗಮಗಳ ಬಸ್ ದರ ಟಿಕೆಟ್ ದರ ಹೆಚ್ಚಳ ಆಗುವಂತ ಸಾಧ್ಯತೆಗಳಿದಾವೆ. ಇಲ್ಲಿಯ ತನಕ ಈ ಪ್ರೊಸೆಸ್ ನ ಬಗ್ಗೆ ಸರ್ಕಾರವೂ ಕೂಡ ಯೋಚನೆಯನ್ನ ಮಾಡಬಹುದು. ಶಕ್ತಿ ಯೋಜನೆಯ ಕಾರಣದಿಂದ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟಿಗಿನ ಹೊರೆ ಆಗ್ತಿದೆ ಅನ್ನುವಂಥದ್ದು ವಾಸ್ತವ ಸಂಗತಿ. ಇದರ ಮಧ್ಯೆ ಇದೀಗ ಡೀಸೆಲ್ ದರದ ಕಾರಣಕ್ಕೆ ಮತ್ತು ವೇತನ ಹೆಚ್ಚಳದ ಕಾರಣಕ್ಕೆ ಸರ್ಕಾರ ಮತ್ತೆ ಹಣವನ್ನ ಭರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ 4 ನಿಗಮಗಳು ತಮ್ಮ ನಷ್ಟವನ್ನ ಸರಿಪಡಿಸಿಕೊಳ್ಳೋದಕ್ಕೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡುವಂತ ಅನಿವಾರ್ಯತೆಯನ್ನ ಸರ್ಕಾರದ ಮುಂದಿಟ್ಟಿವೆ. ಸರ್ಕಾರ ಈಗ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಪ್ರಮೋದ್. ರೈಟ್, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ.